ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದಿರಿ. ನಾನು ತೆಗ್ದು ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನು ಇವತ್ತು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಹಲ್ಪಿ ತಂದಿದ್ದೀನಿ. ಹಲ್ಪಿ ಅಂದರೆ ಕರ್ದಂಟು ಅಂತೀವಿ. ಇದಕ್ಕೆ ನಾವು ಜಾಸ್ತಿ ಅನ್ನೋದು ಹಲ್ಪಿ. ಇದು ಏನು ಸ್ಪೆಷಲ್ ಅಂದರೆ ಬೆಲ್ಲ ಹಾಕಿ ಮಾಡೀನಿ. ಬೆಲ್ಲ ಹಾಕಿ ಮಾಡಿದ್ರೆ ಎಕ್ದಮ್ ಸಾಫ್ಟ್ ಮತ್ತು ಟೇಸ್ಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೆಲ್ಲ ಹಾಕಿ ಮಾಡೀನಿ. ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ನೋಡಿರಿ ಇದು ಎಷ್ಟು ಸಾಫ್ಟ್ ಪರ್ಫೆಕ್ಟಾಗಿ ಹದ ಬಂತಂದ್ರೆ ಎಷ್ಟು ಚಲೋ ಇರುತ್ತಂದ್ರೆ ಟಕ್ ಅಂತ ಮುರಿಬೇಕು. ಮುರಿದ ತಕ್ಷಣ ಆಮೇಲೆ ಸಾಫ್ಟನ್ನು ಇರಬೇಕು. ನೋಡಿರಿ ನೋಡಿದ್ರನ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಾಯಾಗಿಟ್ರೆ ಕರ್ಗೋಂಗೆ ಬಂದೈತಿ. ನೋಡಿದ್ರನ ಗೊತ್ತಾಗತ್ತಲ್ರಿ. ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಪುಟಾಣಿ ತೊಗೊಂಡಿನಿ. ಪುಟಾಣಿ ಅಂದ್ರೆ ಹುರ್ಗಡ್ಲೆ. ಅದನ್ನ ಅರ್ಧ ಕೆ ಜಿ ತೊಗೊಂಡು ನುಣ್ಣಗೆ ಈ ಥರ ಮಿಕ್ಸಿನಾಗ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ನೋಡಿರಿ ಎಕ್ದಮ್ ಸಾಫ್ಟ್ ಇರಬೇಕು. ಮತ್ತು ಇದನ್ನ ಸಾಣಿಸ್ಕೊಂಡು ಇಟ್ಕೊಂಡಿನಿ. ಅದಕ್ಕೆ ಅರ್ಧ ಕಪ್ನಷ್ಟು ಅಂದರೆ ಅರ್ಧ ಕೆ ಜಿ ಪುಟಾಣಿನ ಹಿಟ್ಟು ಮಾಡಿಕೊಂಡು ಅರ್ಧ ಕಪ್ನಷ್ಟು ಕೊಬ್ಬರಿ ಹಾಕ್ಕೊಂಡೆ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡೆ. 2 ಸ್ಪೂನ್ನಷ್ಟು ಗಸಗಸೆ ಹುರಿದು ಹಾಕ್ಕೊಂಡೆ. ಒಂದು ತಟ್ಟಿಗೆ ಈ ಥರ ತುಪ್ಪ ಹಾಕಿ ಸವ್ರದ್ದು ಇಟ್ಕೊಬೇಕು, ಅಂದರೆ ತಟ್ಟಬೇಕಲ್ಲ ಅದಕ್ಕೆ. ಅರ್ಧ ಕೆ ಜಿ ಪುಟಾಣಿಗೆ ನೋಡಿರಿ 1 ಕೆ ಜಿಯಷ್ಟು ಬೆಲ್ಲನ ಕುಟ್ಟಿ ಹಾಕಿ ಇಟ್ಕೊಂಡೀನಿ. ಆಮೇಲೆ ಒಂದು ಗ್ಲಾಸ್ನಷ್ಟು ಉದ್ದನ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಅಂದರೆ 200 ml ನೀರು ಹಾಕಿ ಕುದಿಸಾಕಿಟ್ಟೆ. ಇದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ರಿಂದ ಕಸ ಕಡ್ಡಿ ಏನು ಇದ್ದಿದ್ದಿಲ್ಲ, ಹಾಗಾಗಿ ಸೋಸ್ಕೊಳಂಗಿಲ್ಲ, ಡೈರೆಕ್ಟಾಗಿ ಕುದಿಯಾಕೆ ಇಟ್ಕೊಂಡೆ. ಇದು ಎಷ್ಟು ಪರ್ಫೆಕ್ಟಾಗಿ ಕುದಿಬೇಕಂದ್ರೆ ಹಂತವಾಗಿ ಎಳೆ ಪಾಕ ತೋರಿಸ್ತೀನಿ. ಈಗ ನೋಡಿರಿ ಇನ್ನೂ ಬಂದಿಲ್ಲ, ಇದು ಇನ್ನೂ ಕಟ್ ಆಗಾಕತ್ತೈತಲ್ಲ ಎಳೆ ಪಾಕ. ಮತ್ತೊಂದು ಸ್ವಲ್ಪ 2 ನಿಮಿಷ ಕುದಿಸಿದ್ರೆ ಈಗ ನೋಡಿರಿ ಇನ್ನೂ ಸ್ವಲ್ಪ ಗಟ್ಟಿ ಆಯ್ತು. ಆದರೆ ಇನ್ನೂ ಪಾಕ ಬಂದಿಲ್ಲ. ಎಷ್ಟು ಬರುತ್ತಂದರೆ ನೋಡಿರಿ ಇದು ಪರ್ಫೆಕ್ಟಾಗಿ ಬರ್ತಾ ಇದೆ. ಈಗ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಹಿಂಗೆ ಎಳೆದ್ರೆ ಕಟ್ ಆಗಬಾರ್ದು. ಅಂದರೆ ಪಾಕ ಕಟ್ ಆಗಂಗಿಲ್ಲ ಅಂದ್ರೆ ಪರ್ಫೆಕ್ಟ್. ಈಗ ಪರ್ಫೆಕ್ಟ್ ಆದಂಥ ಪಾಕ ಬಂತು. ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಹಿಟ್ಟಿಗೆ ಎಲ್ಲನೂ ಇದನ್ನ ಹಾಕ್ಕೋತಾ ಇರಬೇಕು. ಒಬ್ಬರು ಹೆಲ್ಪ್ ತೊಗೊಳ್ರಿ, ಆಗ ಗಂಟಾಗಿಲ್ಲ. ಇದು ಆ್ಯಕ್ಚುಲಿ ಗಂಟಾಗಿಲ್ಲ, ಆದರೂ ಮತ್ತೊಬ್ಬರ ಕಡೆಯಿಂದ ಹಿಟ್ಟು ಹಾಕಿಸ್ಕೋತ ಈ ಥರ ಕೈ ಆಡ್ತಿರ್ಬೇಕು. ಎಲ್ಲ ಹಿಟ್ಟು ಹಿಡಿತು ನನಗೆ. ಅರ್ಧ ಕೆ ಜಿ ಪುಟಾಣಿಗೆ 1 ಕೆ ಜಿ ಬೆಲ್ಲ ಎಲ್ಲ ಕರೆಕ್ಟಾಯಿತು. ನೋಡಿರಿ ಇದಕ್ಕೆ ಎಲ್ಲ ಕೈ ಆಡಿಸಿದಾದ್ಮೇಲೆ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ಮೊದಲೇ ಹಾಕಿದರೆ ಪಾಕ ಅಂದ್ರೆ ಆಣ ಮಾಡಿರ್ತೀವಲ್ಲ ಅದು ಸ್ವಲ್ಪ ಇಳು ಬರುತ್ತೆ, ಹಾಗಾಗಿ ಆಮೇಲೆ ಹಾಕಬೇಕು. ಮತ್ತು ಈಗ ನೋಡಿರಿ ಎಲ್ಲ ತಟ್ಟಿ ಒಳಗೆ ಹಾಕಿ ತಟ್ತಾಯಿದ್ದೀನಿ. ನನಗೆ 2 ತಟ್ಟಿ ಒಳಗೆ ಆಯಿತು ಇಷ್ಟು ಮಾಡಿದ್ದು. ಇದನ್ನು ಈ ಥರ ಸ್ವಲ್ಪ ತಟ್ಟಿದ ಮೇಲೆ ಟ್ರೇನ ಹಿಂಗೆ ಬಡದೆ. ಆಮೇಲೆ ಮೇಲೆ ಕೊಬ್ಬರಿ ಮತ್ತು ಉಳಿಸ್ಕೊಂಡಿದ್ನಲ್ಲ ಕಸಕಸಿನ ಅದನ್ನು ಹಾಕೋತಾ ಇದ್ದೀನಿ. ನೋಡಿರಿ ಕಸಕಸಿ ಈಗ 1 ಸ್ಪೂನಷ್ಟು ಉಳಿಸ್ಕೊಂಡಿದ್ದೆ, 2 ಸ್ಪೂನ್ ಹುರ್ಕೊಂಡಿದ್ದೆ, 1 ಸ್ಪೂನಷ್ಟು ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಮೇಲೆ ಉದುರಿಸ್ತಾ ಇದ್ದೀನಿ. ಈ ಥರ ಒಂದು ಬಟ್ಲಕ್ಕೆ ತುಪ್ಪ ಸವರಿ ಮೇಲೆ ಈ ಥರ ಒಂದು ಸ್ವಲ್ಪ ತಟ್ಟಬೇಕು. ಕೊಬ್ಬರಿ ಎಲ್ಲ ಹಿಡ್ಕೊತೈತಿ, ಇಲ್ಲಾಂದ್ರೆ ಕೊಬ್ಬರಿ ಉದುರು ಬಿಡ್ತೈತಿ. ನೀಟಾಗಿ ಈ ಥರ ತಟ್ಟಬೇಕು. ಆಮೇಲೆ 1 ತಾಸು ಬಿಟ್ಟು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗಟ್ಟಿ ಅನಿಸ್ತಂದ್ರೆ ನೀವು ಮಾರ್ಕ್ ಮಾಡಿ ಇಟ್ಕೊಡ್ರಿ. ನಮ್ಗೆ ಕರೆಕ್ಟ್ ಅದ ಬಂದಿತ್ತಲ್ಲ, ಹಾಗಾಗಿ ಎಲ್ಲ ರೆಡಿ ಆದಮೇಲೆ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತಂದು. ನೋಡಿ ಪರ್ಫೆಕ್ಟಾಗಿ ಬರ್ತಾ ಇದೆ, ಭಾಳ ಚಲೋ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂತಂತಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಈಗ ಇದು ಇನ್ನೂ ಟ್ರೇದ್ ಸ್ವಲ್ಪ ಆರಿದ್ದಿಲ್ಲ, ಒಂದು 10 ನಿಮಿಷ ಬಿಟ್ಟು ಮತ್ತೆ ಕಟ್ ಮಾಡಿದೆ ಅದನ್ನ. ಎಷ್ಟು ಚಲೋ ಬಂತು ಅಂತಂದರೆ ನೀವು ಟ್ರೈ ಮಾಡಿ ನನಗೆ ಹೆಂಗೆ ಆತಂತ ಹೇಳಿದಾಗ ನನಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿತ್ತೋ ಇಲ್ಲ ಅಂತಂದು. ನೋಡಿರಿ ಇದು ತಟ್ಟಿ ಒಳಗೆ ಹಾಕಿದ್ದು ರೆಡಿ ಆಯಿತು. ಕಟ್ ಮಾಡಿ ನೋಡಿರಿ ಟಕ್ ಅಂತ ಮುರಿಬೇಕು, ಅದಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ. ಫ್ರೆಂಡ್ಸ್, ನಾನು ಮಾಡಿದ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಎಲ್ಲ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡೋಕೆ ಹೇಳ್ರಿ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.